ಅವರನ್ನ ಇನ್ನೇನು ಮರಣ ಸನ್ನಿಹಿತವಾದ ಏನ್ಬೇಕಾದ್ರೆ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲೈಸ್ ಆಗತ್ತೆ. ಡಾಕ್ಟರ್ಗಳೆಲ್ಲವನ್ನ ಚೆಕ್ ಮಾಡ್ತಾರೆ. ಮಾಡದ ಮೇಲೆ ಪಲ್ಸ್ ರೇಟ್ ಕಮ್ಮಿ ಆಗ್ತಿರುತ್ತೆ. ಈ ಪ್ರಶ್ನೆಗೆ ವೈದ್ಯದಲ್ಲಿ ಅಥವಾ ವಿಜ್ಞಾನದಲ್ಲಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅಧ್ಯಾತ್ಮದಲ್ಲಿ ಇದಕ್ಕೊಂದು ಉತ್ತರ ಕೊಡ್ತಾರೆ. ಅದು ಬಿಟ್ರೆ ಹೃದಯ, ಅದು ಬಿಟ್ರೆ ಲಂಗ್ಸು, ಹೀಗೆ ಒಂದೊಂದೊಂದೊಂದೊಂದೇ ಬರುತ್ತೆ. ಈ ಆತ್ಮದ ಸ್ವರೂಪವೇನು? ಹಾಗಿದ್ರೆ ಈ ಜೀವಕ್ಕೂ ಆತ್ಮಕ್ಕೂ ಸಂಬಂಧವೇನು? ಈ ಪ್ರಶ್ನೆ ವಿಜ್ಞಾನದಲ್ಲೂ ಇಲ್ಲ, ವೈದ್ಯಕೀಯ ಶಾಸ್ತ್ರದಂತೂ ಇಲ್ವೇ ಇಲ್ಲ. ಹೌದಾ? ಗೋ ಬ್ಯಾಕ್ ಟು ವೇದಾಸ್. ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂತ ಎಲ್ಲ ಜೀವರಾಶಿಗಳಿಗೂ ಯಾರ್ಡ್ ಸ್ಟಿಕ್ ಆಗಿ ಉಪಯೋಗಿಸಬಹುದು. ಈ ಹುಟ್ಟು ಸಾವಿನ ಮಧ್ಯೆ, ಅಂದ್ರೆ ಜನ್ಮ ಅಥವಾ ಜನನ ಮತ್ತೆ ಮರಣಗಳ ಮಧ್ಯೆ ನಾವು ಒಂದಷ್ಟು ಕಾರ್ಯಗಳನ್ನೆಲ್ಲ ಮಾಡ್ತಾ ಹೋಗ್ತೀವಿ. ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತಿರ್ತೀವಿ. ಇದೆಲ್ಲವನ್ನು ನಡೆಯಬೇಕಾದ್ರೆ ಇದಕ್ಕೆ ಕಾರಣವೇನು ಅಂತಂದಾಗ ಎಲ್ಲರೂ ಒಂದು ಸಣ್ಣ ಶಬ್ದವನ್ನು ಉಪಯೋಗಿಸ್ತಾರೆ. ಅಧ್ಯಮದಲ್ಲಿ ಉಪಯೋಗಿಸ್ತದೆ, ಕರ್ಮ ಸಿದ್ಧಾಂತವನ್ನು ತರ್ತೀವಿ. ನೀವು ನನಗೆ ಮೊಟ್ಟ ಮೊದಲು ಇಂಟ್ರೊಡಕ್ಷನ್ ಒಂದು ಪ್ರಶ್ನೆ ಕೇಳಿದ್ರಿ. 3 ಭಾಗ ಇತ್ತು ಅದರಲ್ಲಿ. ಒಂದು ಪುನರ್ಜನ್ಮ, ಇನ್ನೊಂದು ವಾರಣಿ ವಿದ್ಯೆ, ಮತ್ತೆ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ರಿ ನನಗೆ. ಈ ಪುನರ್ಜನ್ಮ ಅಂದ್ರೆ ಏನತಕ್ಕಂಥದ್ದು ಅಂದ್ರೆ ಹುಟ್ಟು, ಸಾವು, ಮತ್ತೆ ಹುಟ್ಟಿ ಬರತಕ್ಕಂಥದ್ದು ಪುನರ್ಜನ್ಮ. ಹಾಗಿದ್ರೆ ಈ ಪುನರ್ಜನ್ಮದಲ್ಲಿ ಅಧ್ಯಾತ್ಮದಲ್ಲಿ ನಿಜವಾದ ಅರ್ಥವೇನು ಅಂತ ತಿಳ್ಕೊಳ್ಬೇಕಾದ್ರೆ ವಾರುಣಿ ವಿದ್ಯೆದ ಮೂಲ ಸ್ವರೂಪ ಏನಿದೆ, ಪಂಚಕೋಶಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಪಂಚಕೋಶಗಳು ಅಂದ್ರೆ ಏನು? ಇದು ಎಲ್ಲಿದೆ? ಯಾವ ಸ್ವರೂಪ? ಇದಕ್ಕೂ ನಮ್ಮ ಪುನರ್ಜನ್ಮಕ್ಕೂ ಏನು ಸಂಬಂಧ? ಹುಟ್ಟಿಗೂ ಸಾವಿಗೂ ಏನ್ ಸಂಬಂಧ ಅಂತ ಯಾರಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿದ್ರೆ, ನಮ್ಮ ದೇಹದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂಥ 5 ಕೋಶಗಳಿದೆ. ಪಂಚ ಅಂದ್ರೆ 5: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು 5 ಕೋಶಗಳು. ಈ 5 ಕೋಶಗಳನ್ನ ಅತ್ಯಂತ ವಿವರವಾಗಿ ವರ್ಣನೆಯನ್ನು ಕೊಟ್ಟಿರ್ತಕ್ಕಂಥದ್ದು ವರುಣ ಮತ್ತೆ ಅವನ ಮಗನಾಗಿರತಕ್ಕಂಥ ಭೃಗು ಮಹರ್ಷಿಯ ಮಧ್ಯೆ ನಡೆದಂತ ಒಂದು ಸಂವಾದ. ತಂದೆಯಾಗಿರ್ತಕ್ಕಂಥ ವರುಣ ತನ್ನ ಮಗನಿಗೆ ಎಲ್ಲ ವಿದ್ಯೆವನ್ನ ಹೇಳ್ಕೊಟ್ಬಿಡ್ತಾನೆ. ಮಗ ಬಹಳ ಖುಷಿ ಪಡ್ತಾನೆ. ಭೃಗು ಮಹರ್ಷಿ ಸಕಲ ವಿದ್ಯೆಗಳನ್ನು ನಾನು ಅರ್ತು ಬಿಟ್ಟೆ ಅಂತ. ತಂದೆ ಏನು ಮಾತಾಡಲ್ಲ. ವರುಣ ನಗುತ್ತಾನೆ. ಸ್ವಲ್ಪ ದಿನಗಳ ನಂತರ ಭೃಗು ಮಹರ್ಷಿ ವರುಣನ ಹತ್ರ ಬರ್ತಾನೆ. ಅಪ್ಪ, ನಂಗೆ ಏನೋ ಅನ್ಸುತ್ತೆ ಜೀವನದಲ್ಲಿ ಇನ್ನ ಕಲಿಯಬೇಕು ಅನ್ನತಕ್ಕಂಥದ್ದು ಯಾವುದೋ ಇದೆ ಅಂತ. ತಂದೆ ನಕ್ಬಿಟ್ಟು ಹೇಳ್ತಾನೆ, ನನ್ನಲ್ಲಿದ್ದ ಎಲ್ಲ ವಿದ್ಯೆಗಳನ್ನ ಕೊಟ್ಟಿದ್ದೀನಿ, ಈಗ ನೀನು ತಪಸ್ ಮಾಡು. ತಪಸ್ಸಲ್ಲಿ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನ ನಿನಗೆ ಸಿಗತ್ತೆ ಅಂತ. ಭೃಗು ಮಹರ್ಷಿ ಸಾಧನೆಯ ಸ್ವರೂಪವನ್ನು ತಗೊಳ್ತಾರೆ. ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿ 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 ಆದಾಗ ಜೀವನದಲ್ಲಿ ಮೊಟ್ಟ ಮೊದಲ ಸತ್ಯವನ್ನ ಕಂಡುಕೊಳ್ತಾರೆ. ಏನು ಅಂದ್ರೆ, ಈ ದೇಹ ಅನ್ನತಕ್ಕಂಥದ್ದು ಇದೆಯಲ್ಲ, ಇದು ಅನ್ನ ರಸಮಯ ಕೋಶದಿಂದ ಮಾಡಿದೆ. ಏನಿದು ಅಂತ ಯಾರಾದರೂ ಕೇಳಿದ್ದಾದ್ರೆ, ಈಗ ಯಾವುದೇ ಒಂದು ಜೀವರಾಶಿಯನ್ನು ತಗೊಳ್ಳಿ, ಅನ್ನವಿಲ್ಲದಲ್ಲಿ ಬದುಕಕ್ಕೆ ಸಾಧ್ಯವೇ? ಸಾಧ್ಯನೇ ಇಲ್ಲ. ನಮಗನ್ನ ಆಹಾರ ಇಲ್ಲದೆ ಹೆಂಗ್ ಬದುಕ್ತೀವಿ? ಸಾಧ್ಯನೇ ಇಲ್ಲ. ಮೂಲ ಸ್ವರೂಪ ಅನ್ನಮಯ ಕೋಶ. ಓಹೋ, ಹೌದಲ್ವಾ, ಎಂಥ ಒಳ್ಳೆ ವಿಚಾರ. ಅಪ್ಪನ ಹತ್ರ ಹೋಗ್ತಾನೆ, ಅಪ್ಪ, ನನ್ನ ಜೀವನದಲ್ಲಿ ಸುಖವನ್ನು ಕಾಣ್ತಾ ಇದ್ದೀನಿ, ಈ ವಿದ್ಯೆ ನನಗೆ ಸಿಕ್ತು. ಹೌದಾ ಅಂತಾನೆ. ಸ್ವಲ್ಪ ದಿನಗಳ ನಂತರ ಅವ್ನಿಗನ್ಸುತ್ತೆ,
ಇಲ್ವಲ್ಲ, ಇದರಲ್ಲೂ ನನಗೆ ಸುಖ ಕಾಣ್ತಿಲ್ವಲ್ಲ, ಏನಿದೆ ಅಂದಾಗ ಮತ್ತೆ ತಪಸ್ಸು ಮಾಡು ಅಂತಾರೆ. ತಪಸ್ಸು ಮಾಡ್ತಾನೆ. ಆಗ ಈ ಅನ್ನಮಯ ಕೋಶವನ್ನು ದಾಟಿ ಮುಂದೆ ಹೋಗ್ತಾರೆ. ಏನಿದೆ ಅಂತ ನೋಡಿದಾಗ ಪ್ರಾಣಮಯ ಕೋಶದ ದರ್ಶನವಾಗತ್ತೆ. ಏನಿದು ಪ್ರಾಣ? ಎಲ್ಲರೂ ಹೇಳ್ತಾರೆ ಪ್ರಾಣ ಅಂದರೆ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ನಾವು ಏನು ಕರಿತೀವಲ್ಲ, ಪ್ಯೂರೆಸ್ಟ್ ಫಾರಮ್, ಆತ್ಮ, ಸೆಲೆಷಿಯಲ್ ಎನರ್ಜಿ ಅಂತ ನಾವು ಏನು ಕರಿತೀವಿ ಅದಿರ್ತಕ್ಕಂಥದ್ದು. ಈ ಪ್ರಾಣಮಯ ಕೋಶ, ಅನ್ನಮಯ ಕೋಶ ಒಂದ್ರ ಒಳಗಡೆ ಒಂದಿರುತ್ತೆ ದರ್ಶನ ಆದಾಗ. ಇದು ಕಂಡ ತಕ್ಷಣ ಅವರಿಗೆ ಅತ್ಯಂತ ಸಂತೋಷ ಆಗತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಇದು ಒಂದರೊಳಗಡೆ ಒಂದಿದೆ. ತಂದೆ ಹತ್ರ ಹೋಗ್ತಾರೆ, ಹೇಳ್ತಾರೆ ಮತ್ತೆ, ಅಪ್ಪ ನನಗಿವತ್ತು ಪ್ರಾಣಮಯ ಕೋಶ ದರ್ಶನವಾಯಿತು, ಜೀವನದಲ್ಲಿ ಅತ್ಯಂತ ಸುಖ ಸಂತೋಷ ಎಲ್ಲ ಸಿಕ್ಕಿದ್ದು, ಬಹಳ ಸಂತೋಷ ಅಂತ ಹೇಳ್ತಾರೆ. ಅಪ್ಪನ ಗೊತ್ತು ಏನು ಅಂತ. ಸ್ವಲ್ಪ ದಿನ ಮತ್ತೆ ಹೊಳ್ತಾನೆ, ಅಪ್ಪ ಇನ್ನ ಆ ಸುಖ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಪ್ಪ, ತಪಸ್ಸು ಮಾಡು ಅಂತಾರೆ. 3ನೇ ಬಾರಿ ತಪಸ್ಸು ಸಾಧನೆ ಕೂರ್ತಾರೆ. ಆಗ ಅವರಿಗೆ 3ನೇ ಕೋಶದ ದರ್ಶನವಾಗತ್ತೆ, ಮನೋಮಯ ಕೋಶ, ಮನಸ್ಸು. ಈ ಮನಸ್ಸು ಅಂದ್ರೆ ಏನು ಹೇಳಿದ್ರಿ ಕರೆಕ್ಟ್. ಮನೋಮಯ ಕೋಶ ಮನಸ್ಸು ಕರೆಕ್ಟ್. ಈ ಮನಸ್ಸು ಅಂದ್ರೆ ಏನು? ಜೀವನದಲ್ಲಿ ನಾವು ಏನು ಸುಖ ಪಡಬೇಕು, ಏನೇನು ಮಾಡಬೇಕು, ಯಾರನ್ನು ಪ್ರೀತಿಸಬೇಕು, ಯಾರ ಜೊತೆ ದ್ವೇಷ ಸಾಧಿಸಬೇಕು, ಎಲ್ಲವನ್ನು ಕೊಡತಕ್ಕಂಥದ್ದೇ ಮನಸ್ಸು. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ. ಮನಸ್ಸು ಯಾವಾಗಲೂ ತಳಮಳ, ಸ್ಥಿತ ಪ್ರಜ್ಞನಂತಿರಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸಮುದ್ರದಲ್ಲಿ ಅಲೆಗಳು ಬರ್ತಾನೇ ಇರುತ್ತೋ ಪುಂಖಾನುಪುಂಖವಾಗಿ, ಹಾಗೆ ಪ್ರತಿಯೊಂದು ಜೀವರಾಶಿಯ ದೇಹದಲ್ಲಿರತಕ್ಕಂಥ ಮನಸ್ಸು ಯಾವಾಗಲೂ ತಳಮಳ. ಹೌದು. ಎಷ್ಟೇ ನಾವು ಮೆಡಿಟೇಷನ್ ಮಾಡ್ತೀವಿ ಅಂದ್ರೂ ಕಣ್ಮುಚ್ಕೊಂಡ್ರು ಏನೋ ಒಂದು ಬರ್ತಾನೇ ಇರೋದು. ಸೊ ಈ ದರ್ಶನವಾಗತ್ತೆ. ಈ ಮನೋಮಯ ಕೋಶ ಇದನ್ನ ಗೆಲ್ಲಬೇಕು. ಅದನ್ನೇ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಯಾರು ಈ ಎಲ್ಲ ಆಸೆಗಳಿಂದ ದೂರ ಇದ್ದು ಸಾಧನೆಯನ್ನು ಮಾಡ್ತಾರೋ ಸ್ಥಿತಪ್ರಜ್ಞ ಅಂತ ಕರೀತಾರೆ ಅಂಥವ್ರು. ಕೃಷ್ಣನ ಸ್ಥಿತಪ್ರಜ್ಞ ಅಂತೀವಿ. ಯಾವುದಕ್ಕೂ ಅಫೆಕ್ಟ್ ಆಗಲ್ಲ ಅಷ್ಟೇ. ಇವರಿಗೆ ಅನ್ನರಸಮಯ, ಅನ್ನಮಯ ಕೋಶ ದರ್ಶನವಾಗತ್ತೆ, ಪ್ರಾಣಮಯ ಆಗತ್ತೆ, ಮನೋಮಯನೂ ಆಗತ್ತೆ. ತಂದೆ ಹತ್ರ ಹೋಗ್ತಾರೆ, ಈಗಲೂ ಚಂಚಲ ನನ್ನ ಮನಸ್ಸು, ಈಗ ಒಂದು ಸ್ಥಿಮಿತಕ್ಕೆ ಬರ್ತಿದೆ, ಹೌದಾ, ಬಹಳ ಸಂತೋಷ ಅಂತಾರೆ. ಮುಂದೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಹೋಗ್ತಾರೆ, ಅಪ್ಪ ಇನ್ನ ನನಗೆ ಆ ಆನಂದ ಸುಖ ಅಂದ್ರೆ ಏನು ಅಂತ ಗೊತ್ತಾಗ್ತಿಲ್ಲ, ಮತ್ತೆ ತಪಸ್ ಮಾಡಪ್ಪ. ಮತ್ತೆ ಸಾಧನೆ ಕೂರ್ತಾರೆ. ಈ ಸಾಧನೆಯಲ್ಲಿ ಕೂತಾಗ ಅವರಿಗೆ ಇನ್ನೊಂದು ಕೋಶದ ದರ್ಶನವಾಗುತ್ತೆ. ಅದೇ 4ನೇ ಕೋಶ. ಅದನ್ನ ವಿಜ್ಞಾನಮಯ ಕೋಶ ಅಂತ ಕರೆದ್ರು. ಪ್ರಜ್ಞಾನಂ ವಿಜ್ಞಾನಂ ಸುಜ್ಞಾನಂ ಜಾನದಪಿ ಜಾನಾತ್ ಸಂಕಲ್ಪಮಾನಂ. ಅಂದರೆ ಯಾವ ಜ್ಞಾನದಿಂದ ನಾವು ನಮ್ಮ ಜೀವನದ ಎಲ್ಲ ಗುರಿಗಳನ್ನು ಸೇರ್ಲಿಕ್ಕೆ ಸಾಧ್ಯವೋ ಅಂಥ ಜ್ಞಾನ ಇರತಕ್ಕಂಥದ್ದು ಕೋಶ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶ ಅವರಿಗೆ ದರ್ಶನವಾದ ತಕ್ಷಣ ಎಲ್ಲ ರೀತಿಯಾದ ಜ್ಞಾನಗಳು ಸಿಕ್ಬಿಡುತ್ತೆ ಅವರಿಗೆ. ಬಹಳ ಸಂತೋಷ ಆಗ್ಬಿಡುತ್ತೆ. ಅನ್ನಮಯ ಕೋಶ ಸಿಕ್ತು, ಪ್ರಾಣಮಯ ಸಿಕ್ತು, ಮನೋಮಯ ಸಿಕ್ತು, ವಿಜ್ಞಾನಮಯ. ತಂದೆ ಹತ್ರ ಹೋಗ್ತಾರೆ, ಅಪ್ಪ ನನಗೆ ಸಿಕ್ಬಿಡ್ತು. ಹೌದಾ, ಬಹಳ ಸಂತೋಷ. ಅವ್ರು ಹೇಳ್ತಾರೆ, ಸ್ವಲ್ಪ ದಿನ ಮತ್ತೆ ಇನ್ನ ಆ ಆನಂದ ಸುಖ ಸಿಕ್ತಿಲ್ಲ, ಮತ್ತೆ ಹೋಗಪ್ಪ ತಪಸ್ ಮಾಡು. ಬಹಳ ದೃಢ ಮನಸ್ಸಿಂದ ಕೂರ್ತಾರೆ. ಭೃಗು ಮಹರ್ಷಿ ಸಾಧನೆಯನ್ನು ಮಾಡ್ತಾರೆ. ಸಾಧನೆಯನ್ನು ಮಾಡಿದಾಗ ಅವರಿಗೆ 5ನೆಯ ಕೋಶ ದರ್ಶನವಾಗುತ್ತೆ, ಆನಂದಮಯ ಕೋಶ. ಈ ಆನಂದಮಯ ಕೋಶದ ದರ್ಶನವಾದಾಗ ಆನಂದಮಯ ಕೋಶದ ಒಳಗಡೆ ಇರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಶಕ್ತಿಯ ದರ್ಶನವಾಗತ್ತೆ.
ಅದಾದ ತಕ್ಷಣ ಭೃಗು ಮಹರ್ಷಿಗಳು ಸ್ಥಿತಪ್ರಜ್ಞೆ ಕೊಟ್ಟಿರ್ತಾರೆ. ಓಕೆ. ಎಂತಹ ಆನಂದ ಅಂದರೆ ಈ ಆನಂದವನ್ನು ಬಿಟ್ಟು ಬರಬೇಕು ಅನ್ಸದೇ ಇಲ್ಲ ಅವರಿಗೆ. ಯಾವುದದು ದರ್ಶನವಾಗಿದ್ದು? ಒಳಭಾಗದಲ್ಲಿ 5ನೇ ಕೋಶದಲ್ಲಿರ್ತಕ್ಕಂಥ ಆ ಅನರ್ಘ್ಯವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಅದೇ ಆತ್ಮ. ಓ ಹೌದಾ? ಈ ಆತ್ಮದ ದರ್ಶನವಾಗ್ಬಿಟ್ರೆ ಭೃಗು ಮಹರ್ಷಿಗಳಿಗೆ ಆತ್ಮನ ಪರಮಾತ್ಮನ ದರ್ಶನ ಬರ್ತೀನಿ, ಅದಕ್ಕೂ ಬರ್ತೀನಿ. ಆತ್ಮದ ದರ್ಶನವಾದ ತಕ್ಷಣ ಈಗ ಉದಾಹರಣೆಗೆ ಜೀವನದಲ್ಲಿ ಸುಖ ಅಂದ್ರೆ ಏನು ಅಂತ ಯಾರಾದ್ರೂ ಒಂದು ಪ್ರಶ್ನೆಯನ್ನು ಮಾಡಿದ್ರೆ, ಮಗುಗೆ 2 ಚಾಕ್ಲೇಟ್ ಕೊಟ್ರೆ ಸುಖ, ಹೊಸ ಡ್ರೆಸ್ ಅನ್ನು ಕೊಟ್ರೆ ಸುಖ, ಸಂತೋಷ ಪಡತ್ತೆ ಆ ಕ್ಷಣ ಅಷ್ಟೇ, ಆ ಕ್ಷಣ. ಹೌದಾ? ಓಕೆ. ವಯಸ್ಸಿಗೆ ಬಂದಿರತಕ್ಕಂಥ ಗಂಡು ಹೆಣ್ಣರಿಗೆ ಸುಖ ಅಂದ್ರೆ ಏನು? ಅವರಿಬ್ಬರು ಸಮಾಗಮವಾಗಬೇಕು, ಅದು ಸುಖ. ಕ್ಷಣಿಕ. ಹೌದಾ? ಕ್ಷಣಿಕ. ಅದು ಎಲ್ಲ ಕ್ಷಣಿಕನೇ. ಅತ್ಯುತ್ತಮವಾಗಿರುವ ಆಹಾರ ಸೇವಿಸ್ಬೇಕು, ತಿಂತೀರಿ, ಹೊಟ್ಟೆ ತುಂಬಾಯ್ತು, ಕ್ಷಣಿಕ ಅಷ್ಟೇ. ನಾನು ಇಲ್ಲಿಂದ ಜಪಾನ್ಗೆ ಹೋಗ್ಬೇಕು, ಟೂಲಿಪ್ ಗಾರ್ಡನ್ ನೋಡ್ಕೊಂಡು ಬರಬೇಕು, ನೋಡ್ತೀರಾ, ಕ್ಷಣಿಕ. ಅಮೇರಿಕಾಗೆ ಹೋಗ್ಬೇಕು, ಹೋಗ್ತೀರಾ, ನೋಡ್ತೀರಾ, ಕ್ಷಣಿಕ. ಆಸೆಗೆ ಕೊನೆನೇ ಇಲ್ಲ. ಹೌದಾ? ಹಾಗಿದ್ರೆ ಜೀವನದ ಎಲ್ಲ ಕ್ಷಣಗಳಲ್ಲೂ ನಿಮಗೆ ಆನಂದಮಯವಾಗಿರ್ಬೇಕು ಅನ್ನೋದಿದ್ರೆ ಏನ್ ಮಾಡಬೇಕು? ಈ ವಾರುಣಿ ವಿದ್ಯೆದ ಮೂಲ ತಂತ್ರ, ಮೂಲ ಸ್ವರೂಪವೇ ಆ ಸುಖಮಯ, ಆನಂದಮಯ. ಇದಕ್ಕೆ ವಾರುಣಿ ವಿದ್ಯೆ ಅಂತಾರೆ. ಈ ಎಲ್ಲಾ ಕೋಶಗಳನ್ನು ನಾವು ಕಣ್ಣಿಡ್ಕೊಂಡು ದರ್ಶನ ಮಾಡ್ತಾ ಹೋಗಿ ಕಡೆಗೆ ಆತ್ಮದರ್ಶನ ಮಾಡಿದಾಗ ಆಗೋ ಆನಂದ, ಅದು ವಾರುಣಿ ವಿದ್ಯೆ. ಯಾಜ್ಞವಲ್ಕರು ಸಾಧನೆಯನ್ನು ಮಾಡಿದ್ರು, ಸಪ್ತಋಷಿಗಳು ಎಲ್ಲರೂ ಸಾಧನೆಯನ್ನು ಮಾಡಿದ್ದಾರೆ. ಈ ವಿದ್ಯೆ ವರುಣ ಮತ್ತೆ ಅವನ ಮಗನಾಗಿರತಕ್ಕಂಥ ಭೃಗು ಮಹರ್ಷಿಯಿಂದ ಬಂದಿದ್ದರಿಂದ ವಾರುಣಿ ವಿದ್ಯಾ ಅಂತ ಆಗ್ತದೆ. ನಾನು ವಾರುಣಿ ವಿದ್ಯೆ ಎಂದಾಗ ಮಳೆ ಯೋಚನೆ ಮಾಡಿದೆ, ಮೋಡ ಯೋಚನೆ ಮಾಡಿದೆ, ಏನೇನೋ ಯೋಚನೆ ಮಾಡಿದೆ. ಓಕೆ, ಎನಿವೆ, ದಿಸ್ ಇಸ್. ಈಗ ಒಂದು ದೇಹ ಸಾವಿನ ಸಮಯ ಬಂದಾಗ ನಾವು ಮಾಂಡ್ವಿಕೋಪನಿಷತ್ ಬಗ್ಗೆ ಹೇಳಿದ್ವಿ. ಯಜತ್, ನಿಮಿಷತ್, ಪ್ರಣತ್ ಅಂತ ಹೇಳಿದ್ವಿ. ಐತ್ರಿ ಉಪನಿಷತ್ತಲ್ಲಿ ಈ ಪರಬ್ರಹ್ಮನ ಸ್ವರೂಪವನ್ನು ಕೊಡ್ತಾರೆ. ತೈತ್ರಿ ಉಪನಿಷತ್ತಲ್ಲಿ ವಾರುಣಿ ವಿದ್ಯುತ್ ಬಗ್ಗೆ ಕೊಡ್ತಾರೆ. ಅದೇ ಕೊಡ್ತಾರ? ನಾವು ವಿಶ್ವರೂಪ ದರ್ಶನ ಹೆಂಗ್ ನೋಡ್ತೀವೋ ಅದನ್ನ ಕೊಡ್ತಾರ ತೈತ್ರಿ ಉಪನಿಷದಲ್ಲಿ? ಅದ್ರ ಬೇರೆ ಇರತ್ತಾ? ನೀವು ಈ ವಾರುಣಿ ವಿದ್ಯವನ್ನ ಅನುಸಂಧಾನ ಮಾಡಿ ಈ ಒಂದೊಂದು ಮಜಲಗಳನ್ನು ದಾಟಿ ಬರ್ತೀನಿ, ನಾ ಇದನ್ನ ಹೇಳ್ತಾ ಹೋಗ್ತೀನಿ. ದಾಟಿ ಆತ್ಮದರ್ಶನವಾದ ಮೇಲೆ ನೀವು ಪರಮಾತ್ಮನಲ್ಲೊಬ್ಬರು. ಪರಮಾತ್ಮನಿಗೆ ಯಾವುದೇ ರೀತಿಯ ಚೌಕಟ್ಟಿಲ್ವಲ್ಲ, ಸೀಮೆನೇ ಇಲ್ಲ, ಅಸೀಮರಾಗ್ಬಿಡ್ತಾರೆ. ಇದು ಸಾಧನೆ. ಈ ರೀತಿಯಾಗಿ ಸಾಧನೆಯನ್ನ ಮಾಡತಕ್ಕಂಥವರಿಗೆ ನೀವು ಮುಕ್ತಿ ಅಂದ್ರೆ ಏನು ಈಗ ಯಾರನ್ನ ಕೇಳ್ತಾರೆ, ಮುಕ್ತಿ ಅಂದ್ರೆ ಏನಪ್ಪ? ಶಾಶ್ವತ ಪರಬ್ರಹ್ಮ ಲೋಕವನ್ನು ಕೊಡು ಅಂತ ಹೇಳ್ತಾರೆ, ಮುಕ್ತಿಯನ್ನು ಕೊಡು ಅಂತ ಹೇಳ್ತಾರೆ. ಭಗವಾನ್ನಲ್ಲಿ ಲೀನ ಆಗ್ಬೇಕು, ಭಗವಂತನಲ್ಲಿ ಲೀನ. ಈ ಆತ್ಮದರ್ಶನವಾದಾಗ ನೀವು ಪರಮಾತ್ಮನಲ್ಲಿ ಒಬ್ಬರಾಗ್ತೀರಾ ಅಂದ್ರೆ ಲೀನವಾದ್ರಿ ಅಂತ. ಆಮೇಲೆ ಜನ್ಮ ಇಲ್ಲ ನಿಮಗೆ. ಬಟ್ ಅದೇ ಆತ್ಮ ಅಂತಾನು ಹೇಳಲ್ಲ ನೀವು. ಇವಾಗ ಈ ಆತ್ಮ ಹೋಗ್ಬಿಡ್ತು, ಇವಾಗ ನೆಕ್ಸ್ಟ್ ನಾವು ರೀಬರ್ತ್ ಅಂದ್ರೆ ಇದೇ ಆತ್ಮ ಅಲ್ವಲ್ಲ. ಈಗ ಬರೋಣ ರೀಬರ್ತ್ಗೆ. ಈಗ ಹೇಳ್ತೀನಿ ನೋಡಿ. ಅನ್ನಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಆನಂದಮಯ ಕೋಶವನ್ನ ದಾಟದ ಮೇಲೆ ಅದರ ಒಳಗಡೆ ಇರತಕ್ಕಂಥ ಕಾಸ್ಮಿಕ್ ಎನರ್ಜಿ, ಸೆಲೆಸ್ಟಿಯಲ್ ಎನರ್ಜಿ, ಪ್ಯೂರ್ ಫಾರ್ಮ್ ಆಫ್ ಎನರ್ಜಿ, ಆ ಶಕ್ತಿ ಏನು ಅಂದ್ರೆ ಆತ್ಮ.
ಅಂದ್ರೆ ಪರಮಾತ್ಮ. ಇಲ್ಲಿ ಅನ್ನಮಯ ಕೋಶಕ್ಕೆ ಒಂದು ಪರಿಧಿ ಉಂಟು, ಅಂದ್ರೆ ಬೌಂಡ್ರಿ ಉಂಟು. ಬೌಂಡ್ರಿ ಇದೆ. ಈ ಅನ್ನಮಯ ಕೋಶ ಅನ್ನತಕ್ಕಂಥದ್ದು ಅನ್ನ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತೀವಿ. ಈ ಅನ್ನವನ್ನ ನಾವು ಭೂಲೋಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಹೌದು. ಯಾವ ಜೀವಾತ್ಮ ಭೂಮಿಯಲ್ಲಿ ಜೀವನವನ್ನ ತಾಳುತ್ತೋ ಅದು ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರತಕ್ಕಂಥ ಆಹಾರ ಅನ್ನ. ಕರೆಕ್ಟ್. ಈ ಅನ್ನ ಭೂಮಿಯಲ್ಲಿ ಸಿಗುತ್ತೆ. ಯಾವ ದೇಹದಿಂದ ಈ 5 ಕೋಶಗಳಲ್ಲಿ ಮೊದಲನೆಯ ಕೋಶ ಬೇರ್ಪಡಿಸ್ತೋ, ಅರ್ಥ ಮಾಡ್ಕೋಬೇಕಿದು, ಮೊದಲನೆಯ ಕೋಶ ಬೇರ್ಪಡುತ್ತೋ ಅಂದ್ರೆ ಏನು? ನೀವೊಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಬಲೂನ್ ತಗೊಳ್ಳಿ, ಆ ಬಲೂನ್ ಒಳಗೆ ಇನ್ನೊಂದು ಬಲೂನ್ ಇಡಿ, ಅದರೊಳಗೆ ಇನ್ನೊಂದು ಬಲೂನ್ ಇಡಿ, ಒಟ್ಟು 5 ಬಲೂನ್ ಇಟ್ಬಿಡಿ, ಊದ್ಬಿಡಿ, ಗಟ್ಟಿಬಿಡಿ. ಸೊ ಇದು ಆಚೆ ಇರೋ ಬಲೂನ್ ಬರ್ಸ್ಟ್ ಆದಾಗ ಅದು ಯಾವುದು ಆಚೆಗಿದ್ದಿದ್ದು? ಅನ್ನಮಯ ಕೋಶ. ಅನ್ನಮಯ ಕೋಶ. ಯಾವಾಗ ಈ ಅನ್ನಮಯ ಕೋಶ ಉಳಿದ 4ರಿಂದ ಬೇರ್ಪಡುತ್ತೋ ಅದನ್ನೇ ಮರಣ ಅಂತ ನಾವು ಕರೆಯೋದು. ಓಕೆ ಓಕೆ. ಸಾವು ಅಂದ್ರೆ ಅನ್ನಮಯ ಕೋಶ ಈ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಸಪರೇಟ್ ಆದ ತಕ್ಷಣ ಸಾವು. ಸಾವಲ್ಲ, ಅದು ಆನಂದ ಕೆಲವರಿಗೆ. ನಾನು ಅದಕ್ಕೆ ಬರೋಣ, ಮತ್ತೆ ಇನ್ನೊಂದ್ಸರಿ ಬರ್ತೀನಿ, ಅದು ಬಹಳ ಇದೆ ಅದು. ಅಷ್ಟು ನೀವು ಅರ್ಜೆಂಟ್ ಮಾಡಬೇಡಿ. ಕರೆಕ್ಟ್. ಯಾಕೆಂದ್ರೆ ನೀವು ಈ ಪುನರ್ಜನ್ಮವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇದೊಂದು ಕಬ್ಬಿಣದ ಕಡಲೆ, ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭವಾಗಿ ಅರ್ಥ ಮಾಡಿಸೋದು ಬಹಳ ಕಷ್ಟ. ನಾನು ಆದಷ್ಟು ಹಿಂದೆ ಹೋಗ್ತೀನಿ, ಮತ್ತೆ ಮುಂದೆ ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕರೆಕ್ಟ್. ಈ ಅನ್ನಮಯ ಕೋಶ 4 ಕೋಶಗಳಿಂದ ಬೇರ್ಪಟ್ಟಾಗ ಈ ಅನ್ನಮಯ ಕೋಶ ಪರಿಧಿ ಇರತಕ್ಕಂಥದ್ದು ಭೂಮಿ. ಈ ಪ್ರಾಣಮಯ ಕೋಶ ಅಂದ್ರೆ ಪ್ರಾಣ ಅಂದ್ರೆ ವಾಯು, ನೀವು ಆಮ್ಲಜನಕ, ಆಕ್ಸಿಜನ್ ಏನ್ ಕರೀತೀರ, ಪ್ರಾಣ, ಬ್ರೀತಿಂಗ್ ಇದೆಯಲ್ಲ. ಈ ಪ್ರಾಣ ಅಂದ ತಕ್ಷಣ ಇದೇನಾಗುತ್ತೆ, ಬೇರ್ಪಟ್ಟ ತಕ್ಷಣ ಇದು ಮೇಲೆ ಹೋಗಕ್ಕೆ ಶುರುವಾಗುತ್ತೆ. ಈ ಕೋಶಗಳು, ಈ 4 ಕೋಶಗಳು ಮೇಲೆ ಹೋಗ್ತಾ ಇರುತ್ತೆ. ಎಲ್ಲಿ ತನಕ ಹೋಗುತ್ತೆ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ. ಈಗ ಅನೇಕ ಜನರ ಪ್ರಶ್ನೆಗಳಿಗೆ ಒಂದೊಂದು ಉತ್ತರಗಳು ಇಲ್ಲಿ ಸಿಗುತ್ತೆ. ಕೆಲವರು ಹೇಳ್ತಾರೆ, ಈ ಆತ್ಮ ನನ್ನ ದೇಹದಿಂದ ಹೋದ್ಮೇಲೆ ನನಗೆ ಅದೇ ಆತ್ಮ ಸಿಗಲ್ಲ ಅಂದ್ಮೇಲೆ ನಾನು ಮಾಡಿದ ಕರ್ಮಗಳ ಫಲ ನಂಗೆ ಹೆಂಗೆ? ಕರೆಕ್ಟ್ ಅಲ್ವಾ? ಈ ಪ್ರಶ್ನೆ ಬಂದೇ ಬರುತ್ತೆ. ನಾವು ಹೇಳ್ಬಿಡ್ತೀವಲ್ವಾ, ಪೂರ್ವ ಜನ್ಮದ ಕರ್ಮ ಫಲ ನಿನ್ನ ಹಿಂಗ್ ಕಾಡಿಸ್ತಿದೆ ಅಲ್ವಾ? ಈಗ ಅದೇ ಆತ್ಮ ಬರಲಿಲ್ಲ ಅಂದ್ಮೇಲೆ ಹೆಂಗಪ್ಪ ಕಾಡಿಸುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಉತ್ತರ ಬೇಕಾಗಿರೋದು ಈ ಪಂಚಕೋಶಗಳಿಂದ ಮಾತ್ರ ಉತ್ತರ ಸಿಗುತ್ತೆ, ಬೇರೆ ಎಲ್ಲೂ ಸಿಗಲ್ಲ. ಈ ಅನ್ನಮಯ ಕೋಶ ಹೊರಗಡೆ ಹೋದ ತಕ್ಷಣ ಮರಣವಾಗತ್ತೆ, ಇದು ಮೇಲೆ ಹೋಗುತ್ತೆ. ಇದು ಎಷ್ಟು ಎತ್ತರ ಹೋಗುತ್ತೆ ಅನ್ನೋದಕ್ಕೆ ಒಂದೊಂದು ಪರಿಧಿ ಇದೆ. ಪ್ರಾಣಮಯ ಕೋಶ ಅನ್ನತಕ್ಕಂಥದ್ರಲ್ಲಿ ಪ್ರಾಣವಾಯು ಇರತಕ್ಕಂಥದ್ದು. ಪ್ರಾಣವಾಯು ಅಂದರೆ ಆಕ್ಸಿಜನ್ ಅಂತ ಕರಿತೀವಿ. ನಮ್ಮ ಭೂಮಂಡಲದಲ್ಲಿ ಈ ಆಕ್ಸಿಜನ್ ಅಂತ ನಾವು ಏನು ಕರಿತೀವಿ, ಎಷ್ಟು ಎತ್ತರ ತನಕ ಇದೆ ಅಂದರೆ ಇವತ್ತು ಯಾವ್ದಾನ ಸೈನ್ಸ್ನಲ್ಲಿ ಹೇಳ್ತಾರೆ, ಸುಮಾರು 200 ಕಿಲೋಮೀಟರ್ ಎತ್ತರ ತನಕ ಇದೆ ಅಂತಾರೆ. ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಕಟ್ಟ ಕಡೆಗೆ 0 ಎಲ್ಲಾಗುತ್ತೆ, ಸುಮಾರು 200 ಕಿಲೋಮೀಟರ್ ಎತ್ತರ ಅಂತ ಹೇಳ್ತಾರೆ. ಈ 200 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಲೋಕ ಉಂಟು. ಈ ಲೋಕ 24 ಗಂಟೆ 365 ದಿನಗಳು ಎಷ್ಟೇ ವರ್ಷಗಳಾದ್ರೂ ಸಹಿತ ಫಳ 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 ಹೊಳಿತಾ ಇರುತ್ತೆ. ಹೌದಾ? ಇದನ್ನ ನಾಸಾ ಸೈಂಟಿಸ್ಟ್ ಕನ್ಫರ್ಮ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಎರಡನೇ ಮಾತಿಲ್ಲ. ಈ ಫಳ ಫಳ ಹೊಳೆಯುತ್ತಲ್ಲ, ಅದು ದಾಟ್ ಮುಂದೆ ಹೊಟ್ಟೋದ್ರೆ ಕಗ್ಗತ್ತಲು, ಏನೂ ಇಲ್ಲ ಅಲ್ಲಿ. ಕರೆಕ್ಟ್. ಈ 200 ಕಿಲೋಮೀಟರ್ ಪರಿಧಿ ಇದೆಯಲ್ಲ, ಆ ಭಾಗ ಎಲ್ಲಿದೆಯಲ್ಲ, ಎಲ್ಲಿ ಫಳ 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 ಹೊಳಿತಿರುತ್ತಲ್ಲ, ಅದನ್ನ ದ್ಯೂಲೋಕ ಅಂತ ಕರೀತಾರೆ.
ಏನ್ ಲೋಕ? ದ್ಯೂ, ದ್ಯೂ. ದ್ಯಾವ ಪೃಥ್ವಿ ಅಂತಾರೆ, ದ್ಯಾವ ಅಂತಾರೆ. ಅಂದರೆ ಸ್ವರ್ಗಲೋಕ ಅದೇ. ಹೌದಾ? ಓ. ಆ ಪರಿಧಿಯನ್ನು ನೀವು ನೋಡ್ತೀರ ಅಲ್ಲಿ. ಇಲ್ಲಿಂದ ಹೊರಟಂಥ ಈ ಪಂಚಕೋಶಗಳಲ್ಲಿ ಅನ್ನಮಯ ಕೋಶ ಭೂಮಿ ಮೇಲೆ ಬಿತ್ತು, ಮರಣವಾಯಿತು. ಮರಣದ ನಂತರ ಈ 4 ಕೋಶಗಳು ಹೋಗ್ತಾ ಇರತ್ತೆ. ಎಲ್ಲಿ ಹೋಗುತ್ತೆ? ಇದೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲಿ ಸಿಗುತ್ತೆ. ಎಲ್ಲಿ ಹೋಗುತ್ತೆ ಅದು? ಈ ಪ್ರಾಣಮಯ ಕೋಶ ತನ್ನ ಇರತಕ್ಕಂಥ ಇನ್ನು 3 ಕೋಶಗಳನ್ನ ಅದರ ಒಳಗಡೆ ಆ ಆತ್ಮವನ್ನು ತಗೊಂಡು ಮೇಲೆ ಹೋಗ್ಬೇಕಾದ್ರೆ ಯಾವ ಜೀವರಾಶಿ ಜೀವನದಲ್ಲಿ ಸಾಕಷ್ಟು ಆಸೆಗಳನ್ನಿಟ್ಟು ಮರಣ ಹೊಂದುತ್ತಾನೆ, ಆ ಮರಣದಿಂದ ಅದು ಎತ್ತರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಆಸೆಗಳಿದ್ರೆ ಇದ್ದೇ ಇರುತ್ತೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಅಪ್ಪ ಅವನ ಕಡೆ ಆಸೆ ಏನಿದೆ ತೀರಿಸ್ಬಿಡಿ ಅಂತ ಹೇಳ್ತಾರೆ. ದೇಹವನ್ನ ನೀವು, ಹೃದಯವನ್ನ ಎಷ್ಟು ಹಗೂರವಾಗಿಟ್ಕೊಳ್ತೀರ, ನೀವು ನಿಮ್ಮ ಜೀವನದಲ್ಲಿ ಅಷ್ಟೇ ಎತ್ತರಕ್ಕೆ ಬೆಳಿತೀರ. ಇಲ್ಲಿ ಎತ್ತರ ಅನ್ನತಕ್ಕಂಥದ್ದು ಏನು ಅಂದರೆ, ಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ಲೋಕಗಳಿಗೆ ಹೋಗ್ತಾ ಹೋಗ್ತೀರ. ಆದರೆ ಆಸೆಗಳನ್ನು ಇಟ್ಕೊಂಡ್ರೆ ಆಸೆಯೇ ದುಃಖಕ್ಕೆ ಮೂಲ ಅಂತ ಗೌತಮ್ ಬುದ್ಧ ಹೇಳ್ತಾನೆ. ಹೌದು. ನೀವು ಆಸೆಯನ್ನು ಇಟ್ಕೊಂಡಷ್ಟುವೆ ಅದು ಎಳೆಯುತ್ತೆ. ಎಲ್ಲಿ ಆಸೆಗಳು ಪೂರೈಸಬೇಕು? ಭೂಲೋಕದಲ್ಲಿ. ನೀವು ಏನಿರಬಹುದು? ಜೀವನದಲ್ಲಿ ನನಗೆ ಐಶ್ವರ್ಯ ಇಷ್ಟು ಬೇಕು, ಇಷ್ಟು ಜಮೀನು ಇರಬೇಕಾಗಿತ್ತು, ಇಂಥವಳು ನನ್ನ ಹೆಂಡತಿ ಆಗ್ಬೇಕಾಗಿತ್ತು, ಇಷ್ಟು ಸುಖ ಕಾಣಬೇಕಾಗಿತ್ತು, ಎಲ್ಲವನ್ನ ಆಸೆ ಇಟ್ಕೊಂಡಿದ್ದೇನೆ. ಅಯ್ಯೋ ನನ್ನ ಪ್ರಾಣ ಹೊಟ್ಟೋಯ್ತು ಅಂದ ತಕ್ಷಣ ಮುಂದೆ ಹೋಗಲ್ಲ ಅದು. ಎಲ್ಲಿ ಉಳ್ಕೊಳ್ಳುತ್ತೆ? ಮೊಟ್ಟ ಮೊದಲ ಲೋಕವನ್ನ ನಾರಲೋಕ ಅಂತ ಕರೀತಾರೆ. ನಾರಲೋಕ. ಹೌದು, NARA. ನರಲೋಕ. ನರಲೋಕ, ನಾರಲೋಕ, ನರಕ ಅಂತ ನೀವೇನ್ ಕರೀತಿರಲ್ಲ, ನರಕನ ಅಲ್ಲಿ ನೋಡ್ತೀರ. ಈ ಮನುಷ್ಯ ಲೋಕದಲ್ಲೇ ನರಕ ಅಷ್ಟೇ. ಇದು ಎಲ್ಲಿದೆ ಅಂತ ಭೂಮಿಯಿಂದ ಸ್ವಲ್ಪ ಎತ್ತರದಲ್ಲೇ ಇರ್ತಕ್ಕಂಥದ್ದು ಇದು. ಹೌದು, ತುಂಬಾ ಏನ್ ಎತ್ತರ ಇಲ್ಲ ಇದು. ಯಾಕೆ ಅಂತಂದ್ರೆ ಅವರ ಆಸೆಗಳು ಅಷ್ಟು ಅವರನ್ನ ಎಳಿತಾ ಇರುತ್ತೆ. ಗ್ರಾವಿಟಿ ಹಿಂಗೆ ಎಳೆದು ಬಿಡುತ್ತೆ ಕೆಳಗಡೆಗೆ. ಅದಕ್ಕೆ ನಾವು ಎವಾಲ್ವ್ ಆಗ್ಬೇಕು ಅಂತ ಹೇಳೋದು. ಆಸೆಗಳು ಬಿಡ್ತಾ 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 ಪ್ಯೂರ್ ಸೋಲ್ ಆಗ್ಬೇಕಂತ ಹೇಳೋದು. ಇಲ್ಲಿ ಇದಕ್ಕೊಂದು ಉದಾಹರಣೆ ಕೊಡೋಣ. ಹಾಗಿದ್ರೆ ಯಾರೋ ಒಬ್ರು ಕುಡಿಯೋ ಆಸೆ ಇರುತ್ತೆ ಅಂತ ಇಟ್ಕೋಣ. ಅವನಿಗೆ ಕುಡಿತದ ಚಟವಿರುತ್ತೆ, ಮರಣವಾಗತ್ತೆ. ಒಂದು ಲಿವರ್ ಎಲ್ಲ ಇದಾಗಿ ಮರಣವಾಗೋಯ್ತು. ಅವನಿಗೆ ಇನ್ನ ಕುಡಿತದ ಚಟ, ಇನ್ನ ಕುಡಿಬೇಕು ಅಂತಾನೆ ಇರ್ತಾನೆ. ಅದು ಮುಂದೆ ಹೋಗಲ್ಲ. ಏನಾಗತ್ತೆ? ಯಾವ ಸ್ವರೂಪದಲ್ಲಿ ಇರುತ್ತದು ಅಂದ್ರೆ ಪ್ರಾಣಮಯ ಕೋಶದ ಸಮೇತ. ಅದಕ್ಕೆ ದೇಹವಿಲ್ಲ, ಅಂಗುಷ್ಟ ಮಾತ್ರವಿರ್ತದದು. ಆಗ ಅಂಗುಷ್ಟ ಮಾತ್ರ ಇರುತ್ತೆ. ಇದು ಯಾವ ಸ್ವರೂಪವನ್ನು ತಗೊಂಡಿರುತ್ತೆ ಅವಾಗ ಅಂದ್ರೆ ದೇಹವಿಲ್ಲ, ಯಾವುದೋ ಒಂದು ಸ್ವರೂಪ ಇದೆ. ಹೇಳ ಯಾವ ಸ್ವರೂಪ ಅಂತ? ಅದೇ ವೈತರಣಿ ನದಿಲಿ ಹೋಗೋದಾ? ಅಲ್ಲಿಗೆ ಬರೋಣ ಆಮೇಲೆ. ವೈತರಣಿಗೆಲ್ಲ ಬಂದಾಗ ಅದು ನೀವು ಗರುಡ ಪುರಾಣಕ್ಕೆ ಹೊಟ್ಟೋಗ್ಬಿಡ್ತೀರಾ ಈಗಲೇ ಸಡನ್ ಆಗಿ. ಗರುಡ ಪುರಾಣಕ್ಕೆ ಬೇಡ, ಈಗ ಇಲ್ಲಿ ಬರೋಣ. ಇದು ಬಹಳ ಪ್ರತಿಯೊಬ್ರು ಕೇಳತಕ್ಕಂಥ ಪ್ರಶ್ನೆನೇ ಇದು. ಇದು ಏನ್ ಮಾಡುತ್ತೆ? ಆಗ ಆ ಪ್ರಾಣಮಯ ಕೋಶ ಎಲ್ಲಿ ಬೇಕಾದ್ರೆ ಓಡಾಡ್ತಿರ್ತದ್ದು, ಎತ್ತರಕ್ಕೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಆ ಆಸೆ ಅದಕ್ಕೆ ನನಗೆ ಬೇಕು 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 ಅಂತ. ಅಲ್ಲಿಂದ ಒಂದು ಕುಡಿಯುವಂತ ಒಂದು ಜಾಗಕ್ಕೆ ಹೋಗುತ್ತೆ. ಅನೇಕ ಜನ ಅಲ್ಲಿ ಕೂತು ಕುಡಿತಾ ಇರ್ತಾರೆ. ಇದಕ್ಕೂ ಚಪಲ ಹೋಗುತ್ತೆ, ಕುಡಿಲಿಕ್ಕಾಗಲ್ಲ. ವಿಲಿ 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 ಒದ್ದಾಡುತ್ತೆ. ದೇಹ ಇಲ್ಲ, ಹೆಂಗ್ ಕುಡಿಯುತ್ತದು? ಆಸೆ ಮಾತ್ರ ಹಂಗೆ ಉಳಿಸ್ಕೊಂಡ್ಬಿಟ್ಟಿದೆ. ಪ್ರತಿ ದಿನ ಹೋಗತ್ತಲ್ಲಿ, ಅಲ್ಲಿ ಹೋಗುತ್ತೆ, ಅಲ್ಲಿದೆ, ಕುಡಿಲಿಕ್ಕಾಗಲ್ಲ, ದೇಹವಿಲ್ಲ, ವಿಲಿ 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 ಒದ್ದಾಡುತ್ತೆ. 4-5 ಜನ ಕುಡಿದಿರ್ತಾರೆ, ಅಲ್ಲಿ ಬಿದ್ದಿರ್ತಾರೆ, ಹೊಡೆದಾಡ್ತಿರ್ತಾರೆ. ಅದನ್ನೆಲ್ಲವನ್ನು ನೋಡುತ್ತೆ. ನೋಡಿ 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 ಒಂದು ದಿನ ಡಿಸೈಡ್ ಮಾಡುತ್ತೆ, ನಾನು ಮಾಡಿದ ತಪ್ಪು, ಈ ಚಟ ಒಳ್ಳೇದಲ್ಲ. ಯಾವ ಕ್ಷಣದಲ್ಲಿ ಅದು
ಈ ಮಾತನ್ನ ಅಂತರ ಭಾಗದಲ್ಲಿ ಹೇಳ್ಕೊಳತ್ತೆ, ಆ ಕ್ಷಣದಲ್ಲಿ ಅಲ್ಲಿಂದ ಹೊರಡೆ ಬಂದ್ಬಿಡುತ್ತೆ. ಓಕೆ, ದೆವ್ವ ಆದ್ಮೇಲೂ ಮನವರಿಕೆ ಮಾಡ್ಕೊಳುತ್ತದು. ಆಗುತ್ತೆ. ಈಗ ಉದಾಹರಣೆಗೆ ಯಾರೋ ಒಬ್ಬರಿಗೆ ಜೀವನದಲ್ಲಿ ಸುಖ ನೋಡಿರಲ್ಲ, ನನಗೆ ಇಂಥವ್ರ ಜೊತೆ ಬೇಕಿತ್ತು ಸುಖ ಅಂತ, ಹೋಗತ್ತಲ್ಲಿ ನೋಡತ್ತೆ, ಸುಖ ಮಾಡಕ್ಕೆ ಆಗಿಲ್ಲ, ದೇಹವೇ ಇಲ್ವಲ್ಲ, ಕರೆಕ್ಟ್ ಕರೆಕ್ಟ್. ವಿಲಿ 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 ಒದ್ದಾಡುತ್ತೆ. ನಿಮ್ಗೆ ಇದಕ್ಕೂ ಇನ್ನೊಂದು ಉದಾಹರಣೆ ಕೊಡೋಣ. ನಾವು ಕನಸಿನಲ್ಲಿ ಇರ್ತೀವಿ, ನಿದ್ದೆ ಮಾಡ್ತಿರ್ತೀವಿ, ಕನಸು ಬೀಳುತ್ತೆ, ಕನಸಿನಲ್ಲಿ ಬೆಚ್ಚಿ ಬೀಳ್ತೀವಿ. ಕೆಲವರು ಇಡೀ ದೇಹ ಬೆವರುತ್ತೆ, ಕೆಲವರು ಕನಸಿನಲ್ಲಿ ತೊದಲು ಮಾತಾಡ್ತಾರೆ. ಹೌದು. ಯಾಕೆ ಹಾಗಾಗತ್ತೆ? ಏನದ್ರದ್ದು ಅರ್ಥ ಅಂತ ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ದೆ ಆದ್ರೆ ಆ ಅನುಭವವನ್ನು ಪಡ್ತಾರಲ್ಲಿ. ಅಂದ್ರೆ ಈ ನರಕ ಅಂತ ನಾವ್ ಏನ್ ಹೇಳ್ತಿದೀವಲ್ಲ, ಇಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಅಂಗುಷ್ಟ ಮಾತ್ರ ಇರ್ತೀವಿ, ದೇಹವಿಲ್ಲ, ಆದ್ರೆ ಆ ಅನುಭವವನ್ನ ಅಲ್ಲಿ ಪಡಿತೀವಿ, ಒದ್ದಾಡ್ತೀವಿ, ವಿಲಿ 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 ಒದ್ದಾಡ್ತೀವಿ. ಇದೆಲ್ಲವನ್ನ ಕಳ್ಕೊಂಡ ಮೇಲೆ ಮತ್ತೆ ಅದಕ್ಕೆ ಜೀವನ ಸಿಗತ್ತೆ. ಇದನ್ನ ಕಳ್ಕೊಳುತ್ತಲ್ಲ, ಮತ್ತೆ ಮೇಲಕ್ಕೆ ಹೋಗಕ್ಕಾಗಲ್ಲ, ಅದಕ್ಕೆ ತಿರ್ಗಾ ಹುಟ್ಟುತ್ತದು, ಅನುಭವಿಸ್ಬಿಡುತ್ತೆ. ಇದನ್ನೆಲ್ಲಾ ನೋವನ್ನು ಅನುಭವಿಸುತ್ತೆ, ಅನುಭವಿಸಿ ಮತ್ತೆ ಕೆಳಗಡೆ ಬರುತ್ತೆ. ಬಂದಾಗ ಅನ್ನಮಯ ಕೋಶ ಮತ್ತೆ ಇದೇ ಪ್ರಾಣಮಯ ಕೋಶ, ಇದೇ ಮನೋಮಯ ಕೋಶ, ಇದೇ ವಿಜ್ಞಾನಮಯ ಕೋಶ, ಇದೇ ಆನಂದಮಯ ಕೋಶ ಸೇರ್ಕೊಳ್ಳುತ್ತೆ ಅನ್ನಮಯ ಕೋಶದ ಜೊತೆ. ಇದು ಯಾವಾಗ ಸೇರ್ಕೊಳ್ಳುತ್ತೆ ಅದನ್ನೇ ಪುನರ್ಜನ್ಮ ಅಂತ ಕರೆಯುತ್ತೆ. ಆವಾಗ ಸ್ವಲ್ಪ ಆಸೆಗಳನ್ನ ಬಿಟ್ಟು ಕರ್ಮಗಳನ್ನ ಕಳ್ಕೊಂಡು ಒಂದು ಸ್ವಲ್ಪ ಎವಾಲ್ಡ್ ಆಗಿ ಹುಟ್ಟುತ್ತೆ. ಕರ್ಮದ ಮೇಲೆ ಕರ್ಮದ್ದೇ ಒಂದು ಮಾತಾಡೋಣ. ಕರ್ಮದಲ್ಲಿ ಅನೇಕ ವಿಭಾಗಗಳು ಉಂಟು. ಈಗ ಪ್ರಾರಬ್ಧ ಕರ್ಮ ಅಂತ ಕರಿತೀವಿ, ಕ್ರಿಯಮಾಣ ಕರ್ಮ ಅಂತ ಕರಿತೀವಿ, ಸಂಚಿತ ಕರ್ಮ ಅಂತ ಕರಿತೀವಿ. ಆಮೇಲೆ ಅದರಲ್ಲಿ ಈ ಕ್ರಿಯಮಾಣ ಕರ್ಮ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಮಿ ಕರ್ಮ ಅಂತ ಇನ್ನೊಂದಿದೆ. ಕರ್ಮದ ವಿಚಾರಕ್ಕೆ ನಾವು ತಗೊಂಡಾದ್ರೆ ಸುಮಾರು ಗಂಟೆಗಟ್ಟಲೆ ಮಾತಾಡಬಹುದು. ಅದು ಇನ್ನೊಂದು ಸೆಷನ್ ಅಲ್ಲಿ ಮಾತಾಡೋದು. ಸೊ ಇಲ್ಲಿ ಆ ಯಾವ ಸ್ವರೂಪ ಅಂತ ಯಾರಾದ್ರೂ ಕೇಳಿದ್ರೆ, ನರಕದಲ್ಲಿ ಈ ಯಾತನೆಗಳ ಎಲ್ಲ ಯಾತನೆಗಳನ್ನ ಜೀವರಾಶಿ ಅಂತ ಹೇಳಿದ್ರೆ ತಪ್ಪು. ಯಾಕಂದ್ರೆ ಅದಕ್ಕೆ ಜೀವವಿಲ್ಲ, ಜೀವವಿಲ್ಲದೆ ಎಲ್ಲವನ್ನು ಅನುಭವಿಸುತ್ತದೆ. ಯಾವ ಲೆವೆಲ್ ಅಲ್ಲಿ ಅದು ಒದ್ದಾಡತ್ತೆ ಅಂದ್ರೆ, ಎಷ್ಟೋ ಜನದಲ್ಲಿ ಹೇಳ್ತಾರೆ, ಅಪ್ಪ ನಿಮ್ಮನೇಲಿ ಅವ್ರದ್ದು ಸಾವಾಯ್ತಲ್ಲ, ಅವ್ರದ್ದು ಕಡೆ ಆಸೆ ಏನಿದೆ ಕಣೋ, ಇದನ್ನೆಲ್ಲ ತಗೊಂಡು ಅಸ್ಥಿನ ಅಲ್ಲಿ ಸಂಚಯನ ಮಾಡಿ ಬಂದ್ಬಿಡು, ಅಟ್ಲೀಸ್ಟ್ ತಿಥಿನಲ್ಲಾದ್ರೂ ಎಲ್ಲಾರ್ಗೂ ಕೊಟ್ಬಿಡಿ, ಅವ್ರಿಗೆ ಏನ್ ಆಸೆ ಇತ್ತು. ತುಂಬಾನೇ ಇದನ್ನ ಎಷ್ಟೋ ಜನ ಕ್ರಿಟಿಸೈಸ್ ಮಾಡ್ತಾರೆ, ತಪ್ಪು. ಆ ಜೀವಕ್ಕೆ ಕಟ್ಟ ಕಡೆ ಏನೇನು ನಡೆಯಬೇಕಾಗಿದ್ದು ಅದಷ್ಟನ್ನು ಮಾಡಬೇಕು. ಮಾಡಿದ್ರೆ ಏನಾಗತ್ತೆ, ಆ ನೋವು, ದುಗುಡ, ದುಮ್ಮಾನ ಮತ್ತದೆಲ್ಲವನ್ನು ಕಳ್ಕೊಂಡ ತಕ್ಷಣ ಎತ್ತರಕ್ಕೆ ಮೇಲೆ ಹೋಗುತ್ತೆ. ಮೇಲೆ ಹೋದಷ್ಟು ಎಲ್ಲಿ ತನಕ ಹೋಗುತ್ತೆ? ಸ್ವರ್ಗದ ಬಾಗಿಲನ್ನು ತಟ್ಟತ್ತೆ. ಸ್ವರ್ಗದ ಬಾಗಿಲನ್ನು ತಟ್ಟ ತಕ್ಷಣ ಸ್ವರ್ಗ ಅಂದ್ರೆ ಏನು ನಿಮ್ಮ ಪ್ರಕಾರ? ಸ್ವರ್ಗ ಅಂದ್ರೆ ಅಲ್ಲಿ ನಮ್ಗೆ ಯಾವುದೋ ಒಂದು ಬಾಧೆ ಇರಲ್ಲ, ಒಂದು ನರಕ ಇರಲ್ಲ. ಆಮೇಲೆ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಅಲ್ವಾ? ಈ ಹ್ಯಾಪಿಯೆಸ್ಟ್ ಅನ್ನ ಹೇಗೆ ಅನುಭವಿಸ್ತೀರಾ? ಎಲ್ಲಿಂದ ಅನುಭವಿಸ್ತೀರಾ? ಅದಕ್ಕೆ ಮನೋಮಯ ಕೋಶ ಬೇಕು. ಸ್ವರ್ಗದ ಬಾಗಿಲನ್ನು ತಟ್ಟ ತಕ್ಷಣ ಪ್ರಾಣಮಯ ಕೋಶ ಕಳ್ಚ್ಕೊಂಡ್ಬಿಡುತ್ತೆ. ಭೂಮಿನಲ್ಲಿ ಅನ್ನಮಯ ಹೋಯ್ತು, ಇದು ಎರಡರ ಮಧ್ಯೆ ಪ್ರಾಣಮಯ, ಇದರ ಪರಿಧಿ ಅಷ್ಟೇ, ಅಲ್ಲಿಂದ ಮುಂದೆ ಹೋಗಕ್ಕಾಗಲ್ಲ. ನೋಡಿ, ಸೃಷ್ಟಿನಲ್ಲಿ ಆ ದ್ಯೂ ಅಂತ ನಾನು ಏನ್ ಹೇಳಿದ್ದೆ, ದ್ಯಾವಾ ಪೃಥ್ವಿ, ಸ್ವರ್ಗವನ್ನ ದಾಟಿದ ತಕ್ಷಣ ಅಲ್ಲಿ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಇಲ್ಲ. ಪ್ರಾಣ ಅಂದ್ರೆ ಏನು? ಆಕ್ಸಿಜನ್. ಸೊ ಅಲ್ಲಿಂದ ಮುಂದೆ ಹೋಗಕ್ ಸಾಧ್ಯ ಇಲ್ಲ ಅದಕ್ಕೆ. ಸೊ ಇದು ಅಲ್ಲೇ ಉಳ್ಕೊಂಡ್ಬಿಡತ್ತೆ. ಇಲ್ಲಿರ್ತಕ್ಕಂಥದ್ದು ಯಾವುದು? ಮನೋಮಯ ಕೋಶ. ಮನೋಮಯ.
ಈ ಮನೋಮಯ ಕೋಶ ಏನಿರೋದು ಎಲ್ಲ ರೀತಿಯ ಸುಖವನ್ನು ಅನುಭವಿಸುತ್ತೆ. ಅದಕ್ಕೆ ಹ್ಯಾಪಿನೆಸ್ ಬೇಕು. Absolutely. ಇಲ್ಲ ಅಂದ್ರೆ ಅದು ಅದು ಹೇಗ್ ಮಾಡುತ್ತೆ ಅಂದ್ರೆ ಮನಸ್ಸಿನಲ್ಲಿ ಎಲ್ಲ ಸುಖಗಳನ್ನು ನೋಡುತ್ತೆ. ಅದು ಹಾ ಸುಖವನ್ನು ಅನುಭವಿಸುತ್ತಲ್ಲಿ. ಹಾ ಅಂದ್ರೆ ಕೇಳ್ತಾರೆ, ಸರ್ ದೇಹನೇ ಇಲ್ವಲ್ಲ ಅಂತ. ಅಂದ್ರೆ ಈಗ ನಾನು ಉದಾಹರಣೆಗೆ ಕೆಲವ್ರಿಗೆ ಹೇಳ್ತೀನಿ, ಅಪ್ಪ ಈಗ ನಾವಿಲ್ಲಿಂದ ಭಾರತದಲ್ಲಿ ತಮಿಳ್ನಾಡಲ್ಲಿ ಪಂಚೆ ಉಟ್ಕೊಂಡಿರ್ತೀವಪ್ಪ, ಅಮೇರಿಕಾಗ ಹೋಗ್ತೀಯಪ್ಪ, ಅಮೆರಿಕದಲ್ಲೆಲ್ಲ ಸೂಟ್ ಹಾಕೊಂಡಿರ್ತೀವಿ, ಹೌದಾ? ಇಲ್ಲೂ ನೀನೇನ್ ಮಾಡ್ತೀಯ, ಊಟ ಮಾಡ್ತೀಯ. ಅಲ್ಲೂ ಹೋದ್ರೆ ಸೂಟ್ ಹಾಕೊಂಡ ತಕ್ಷಣ ಹಸ್ಕೊಂಡಿರಲ್ಲ, ಅಲ್ಲೂ ಊಟ ಮಾಡ್ತೀಯ ಇಲ್ವಾ? ಹಾಗೆ ಮನೋಮಯ ಕೋಶದಲ್ಲಿ ದೇಹವಿಲ್ಲ, ಆದರೆ ಈ ಸುಖ ಅನ್ನೋದನ್ನ ಎಲ್ಲ ಅನುಭವಿಸ್ತೀವಿ, ಅಂತರಾಳದಲ್ಲಿ ನಾವು ಅನುಭವಿಸೋದು. ಈ ಸುಖವನ್ನ ಅನುಭವಿಸ್ತಕ್ಕಂಥದ್ದು ಅಲ್ಲಿಯಲ್ಲಿ ಸ್ವರ್ಗಲೋಕ. ಅಲ್ಲಿಗೇನ್ ದೇಹ ಬೇಕಾಗಿಲ್ಲ. ಹೌದು. ಯಾವ ಲೆವೆಲ್ ಅಲ್ಲಿ ಸುಖವಾಗಿರುತ್ತೆ ಅಂತಂದ್ರೆ ಆ ಸುಖ ಮುಗಿದ ಮೇಲೆ ಮುಂದೆ ಆಮೇಲೆ ವಿಜ್ಞಾನಕ್ಕೆ ಹೋಗ್ತೀವ. ಯಾವಾಗ ಹೋಗೋದು ವಿಜ್ಞಾನಕ್ಕೆ? ಹಾ ನಮ್ಮ ಜೀವನದಲ್ಲಿ ಸಾಧನೆಯ ಮೂಲ ಸ್ವರೂಪ ಏನು ಅಂತಂದ್ರೆ ಆತ್ಮದರ್ಶನ ಅಂತ ಹೇಳ್ತೀವಿ.